ಓಂ ಪಂಚವೃತ್ತಿರ್ಮನೋವದ್ವ್ಯಪದಿಶ್ಯತೆ. ಓಂ ಎರಡನೇ ಅಧ್ಯಾಯದ 4ನೇ ಪಾದ. ಅಲ್ಲಿ 13ನೇ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ಅಣುಭಾಷ್ಯ ಮುಖ್ಯ ಪ್ರಾಣಶ್ಚ ಅಂತ. ಆ ಅಣುಭಾಷ್ಯದ ವ್ಯಾಖ್ಯಾನ ಮಾಡುವಂತಹ ತತ್ವಮಂಜರಿಯ ಗದ್ಯ ಭಾಗ 73ನೇದು. ಅದರಲ್ಲಿ ನಾವು ಕಳೆದ ದಿವಸ ಆ ಮುಖ್ಯ ಪ್ರಾಣ ಎಂಬ ಶಬ್ದದಿಂದ ಏನೇನು ಅರ್ಥಗಳನ್ನು ಸ್ವೀಕಾರ ಮಾಡಬೇಕು ಅಂತನ್ನೋದನ್ನ ನೋಡಿದ್ದೇವೆ. ಮುಖ್ಯ ಪ್ರಾಣನಿಗೆ ಅವನ ಸ್ವರೂಪದಿಂದ ಅಭಿನ್ನವಾದಂಥ, ಅವನಷ್ಟೇ ಪ್ರಧಾನವಾದಂಥ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ರೂಪಗಳಿವೆ. ಅದನ್ನೂ ಮುಖ್ಯ ಪ್ರಾಣ ಎಂಬ ಶಬ್ದದಿಂದ ಮುಖ್ಯಾಹ ಪ್ರಾಣಾಹ ಯಶಸಃ ಈ ವಿಗ್ರಹದ ಮೂಲಕ ನಾವು ತಗೊಳ್ಬೇಕಾಗ್ತದೆ. ಅದಲ್ಲದೆ ಮುಖ್ಯಾಹ ಪ್ರಾಣಾಹ ಯಶಸಃ ಅಂತ ವಿಗ್ರಹವನ್ನೇ ಮಾಡಿ ಆ ವಿಗ್ರಹದಿಂದ ಆತನ ದಾಸರಾದಂಥ ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ, 5 ವ್ಯಾನ ಅನ್ನುವಂಥ 5 ಜನರನ್ನು ಕೂಡ ತಗೊಳ್ಬೇಕಾಗ್ತದೆ. ಮೊದಲನೇದ್ರಲ್ಲಿ ಮುಖ್ಯ ಅಂದ್ರೆ ಪ್ರಧಾನ ಅಂತ ಅರ್ಥ. ಎರಡನೇದ್ರಲ್ಲಿ ಮುಖ್ಯ ಅಂದ್ರೆ ಮುಖನಾದಂತಹ, ಅರ್ಥಾತ್ ಪ್ರಧಾನನಾದ, ವಾಯುವಿನಲ್ಲಿ ಹುಟ್ಟಿದವರು, ವಾಯುವಿನಿಂದ ಹುಟ್ಟಿದವರು, ಅವನ ಪುತ್ರರು ಅಂತ. ಹೀಗೆ ಪುತ್ರರು ಕೆಲವರಿದ್ದಾರೆ, ಮತ್ತೆ ಅವನ ಅನುಚರರು ಕೆಲವರಿದ್ದಾರೆ. ಅವರೆಲ್ಲರನ್ನೂ ಕೂಡ ಗ್ರಹಿಸಲಿಕ್ಕೆ ಮುಖ್ಯಾಹ ಪ್ರಾಣಾಹ ಯಶಸಃ. ಮೊದಲನೇದ್ರಲ್ಲಿ ಮುಖ್ಯ ಅಂದ್ರೆ ಪ್ರಧಾನ ಅಂತ ಅರ್ಥ. ಎರಡನೇದ್ರಲ್ಲಿ ಮುಖ ಅಂದ್ರೆ ಪ್ರಧಾನ ಅಂತ ಅರ್ಥ. ಮುಖ್ಯ ಅಂದ್ರೆ ಆ ಮುಖ್ಯನಲ್ಲಿ ಹುಟ್ಟಿದಂಥ ಪ್ರಾಣರು ಅಂತ ಅರ್ಥ. ಹೀಗೆ ಒಟ್ಟಾರೆ ಸಿದ್ಧಾಂತ ಆ ಮುಖ್ಯ ಪ್ರಾಣನಿಗೆ ಅವನ ಸ್ವರೂಪವೇ ಆದಂತಹ 5 ಶಬ್ದಗಳಿವೆ. 5 ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ರೂಪಗಳಿವೆ. ಆತನ ದಾಸರಾದಂಥ 5 ಜನ ಪ್ರಾಣರು ಕೂಡ ಇದ್ದಾರೆ ಅಂತ ಹೀಗೆ ತಿಳ್ಕೊಳ್ಬೇಕು. ಇದರ ವಿವರ ಛಾಂದೋಗ್ಯ ಇತ್ಯಾದಿ ಕಡೆಗಳಲ್ಲಿದೆ. ಛಾಂದೋಗ್ಯ ಭಾಷ್ಯ, ಅದರಲ್ಲಿ ಈಗ ಛಾಂದೋಗ್ಯ ಭಾಷ್ಯದಲ್ಲಿ ಬಂದಿರುವಂಥದ್ದೊಂದನ್ನ ಹೇಳ್ತೇನೆ. ಛಾಂದೋಗ್ಯ ಭಾಷ್ಯದ ಪ್ರಥಮಾಧ್ಯಾಯದಲ್ಲೇ ಪ್ರಾಣಾದ್ಯಾಸ್ತ್ರಿವಿಧಾಸ್ತತ್ರ ತ್ರಿವಿಧಾ ಪಂಚ ಪ್ರಧಾನೋ ವಾಯುರೇವ ಚ ಮುಖ್ಯ ಪಂಚಕ ರೂಪಸ್ಸನ್ ಗರುಡೋ ಮಧ್ಯಪಂಚಕಃ ಅವಮಃ ಪಂಚಕಸ್ತ್ವನ್ಯೇ ಪ್ರಾಣಾದ್ಯಾಹ ತಸ್ಯ ಸೂನವಃ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ ವರ್ಗ ಏನಿದೆ, ಇದು ಉತ್ತಮ, ಮಧ್ಯಮ ಮತ್ತು ಅಧಮ ಅಂತ 3 ಬಗೆಯಾಗಿದೆ. ಅಲ್ಲಿ ಉತ್ತಮ ಪ್ರಾಣ ಪಂಚಕ ಅಂದ್ರೆ ಪ್ರಧಾನ ವಾಯುವಿನ ಸ್ವರೂಪವೇ ಆದಂಥ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ವರ್ಗಗಳು. ಅವನು ಬಳಿಕ ಬರುವಂಥದ್ದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ ಹೆಸರುಳ್ಳ ಗರುಡನ 5 ರೂಪಗಳು. ಅದನ್ನ ಗರುಡನ 5 ರೂಪಗಳನ್ನ ಮಧ್ಯಮ ಪಂಚಕ ಅಂತಾರೆ. ಅವಮ ಪಂಚಕ, 3ನೇ ಪಂಚಕ ಅಂದ್ರೆ ಆ ಮುಖ್ಯ ಪ್ರಾಣನ ಮಕ್ಕಳಾದಂತಹ ಪ್ರಾಣಾದಿಗಳು, ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ ಅಂತ, ಅವರನ್ನ ಅವಮ ಪಂಚಕ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದಲ್ಲದೆ 4ನೇ ಒಂದು ವಿಭಾಗವೂ ಇದೆ ಅಂತ ಹೇಳ್ತಾರೆ. ವಿಭಾಗ ಅನ್ಯ ಚತುರ್ಥಕಃ ಪ್ರಾಣಾಪಾನವು ಶೇಷವೀಂದ್ರವು. ಪ್ರಾಣ, ಅಪಾನ ಈ 2 ಶಬ್ದಗಳಿಂದ ಗರುಡ ಮತ್ತು ಇಂದ್ರರನ್ನು ತಗೊಳ್ಬೇಕು. ಇದು 4ನೇ ಪಂಚಕ ನಾವೀಗ ಹೇಳ್ತಾ ಇರೋದು. ಮತ್ತೆ ಉದಾನ, ಸಮಾನ ಶಬ್ದಗಳಿಂದ ರುದ್ರ ಮತ್ತು ಇಂದ್ರರನ್ನು ತಗೊಳ್ಬೇಕು. ರುದ್ರೇಂದ್ರವು ತತ್ಪರ ಶ್ರೇಷ್ಠ, ವಾಯು ವ್ಯಾನ ಉದಾಹೃತಃ. 5ನೇಯವನು ಸ್ವಯಂ ಮುಖ್ಯ ಪ್ರಾಣ.
ಹೀಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ನಾಲ್ಕನೇ ಒಂದು ವರ್ಗ ಇದು. ಅದರಲ್ಲಿ ಪ್ರಾಣಾಪಾನದೇ ಗರುಡ ಮತ್ತೆ ಶೇಷ ಮತ್ತು ಗರುಡರು. ಉದಾನ ಸಮಾನರು ಅಂದ್ರೆ ರುದ್ರೇಂದ್ರರು. ಮತ್ತೆ ಉದಾನ ಮತ್ತು ವ್ಯಾನ ಅಂದ್ರೆ ಸ್ವಯಂ ಮುಖ್ಯ ಪ್ರಾಣ. ಹೀಗೆ ಇನ್ನೊಂದು ಪಂಚಕ. ನಾವು ನಾಲ್ಕನೇದನ್ನು ಒಂದು ವೇಳೆ ಪರಿಗಣಿಸದೆ ಹೋದ್ರೂ ಕೂಡ ಮೂರನ್ನಾದ್ರೂ ಪರಿಗಣಿಸ್ಬೇಕು. ಇದು ಅವರೆಲ್ಲರೂ ಪ್ರಾಣ ಎಂಬ ಶಬ್ದದಿಂದ ಕರೆಯಲ್ಪಡ್ತಾರೆ ಅನ್ನೋದಕ್ಕೊಂದು ಉದಾಹರಣೆ. ತತ್ವಮಂಜರಿ ಗದ್ಯ ಭಾಗದಲ್ಲಿ ಪ್ರಧಾನವಾಯು ದಾಸಭೂತಾ ಪ್ರಾಣಾ ಪ್ರಾಣಶಬ್ದಿತಾ ಪಂಚವಾಯವ ಯಸ್ಯ ಸಹ ಇತಿ ಚ ಅಂತ ಹೀಗೆ ಕೊನೆಯ ವಾಕ್ಯ ನಾವು ಪಾಠದಲ್ಲಿ ಮುಗಿಸಿದ್ದೆವು. ಮುಖ್ಯ ಪ್ರಾಣ ಇತ್ಯರ್ಥ ಕೊನೆಗೆ ವಾಕ್ಯ. ಇನ್ನು ಮುಂದೆ ಇವತ್ತು ನೋಡಬೇಕಾದದ್ದು ಅತಯವ ಪ್ರಾಣ ಇತಿವ ಶ್ರೇಷ್ಠ ಇತಿವ ನಿರ್ದೇಶಮಕೃತ್ವ ಮುಖ್ಯ ಪ್ರಾಣ ಇತಿ ನಿರದೀಕ್ಷತ್. ಆಚಾರ್ಯರು ಈ ಎಲ್ಲಾ ಸಂಗತಿಗಳನ್ನು ಸೂಚನೆ ಮಾಡುವುದಕ್ಕಾಗಿ ಮುಖ್ಯ ಪ್ರಾಣ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಕೇವಲ ಪ್ರಾಣ ಅಂತ ಹೇಳಲಿಲ್ಲ, ಅಥವಾ ಶ್ರೇಷ್ಠ ಅಂತ ಹೇಳಲಿಲ್ಲ. ಯಾಕಂದ್ರೆ ಶ್ರೇಷ್ಠ ಅಂತ ಹಿಂದೆ ಸೂತ್ರವೇ ಬಂದಿತ್ತು, ಓಂ ಶ್ರೇಷ್ಠ ಓಂ ಅಂತ. ಆ ಸೂತ್ರಕ್ಕನುಸಾರವಾಗಿ ಶ್ರೇಷ್ಠ ಅಂತಾನೆ ಹೇಳ್ಬೋದಿತ್ತು, ಹಾಗೂ ಅವ್ರು ಮಾಡಲಿಲ್ಲ. ಮುಖ್ಯ ಪ್ರಾಣ ಅಂತನೇ ಶಬ್ದ ಪ್ರಯೋಗ ಮಾಡಿದ್ರು, ಕೇವಲ ಪ್ರಾಣ ಅಂತನೂ ಮಾಡಲಿಲ್ಲ. ಯಾಕೆಂದ್ರೆ ಮುಖ್ಯ ಎಂಬ ಶಬ್ದದಿಂದ ಈ ಪ್ರಧಾನ ವಾಯುವಿನ ಮುಖ್ಯ ರೂಪಗಳನ್ನು ಮತ್ತೆ ಅವನ ದಾಸರಾದಂಥ ಮುಖನಾದಂಥ ತಾನು, ಮುಖ ಅಂದ್ರೆ ಶ್ರೇಷ್ಠ, ಅವನ ದಾಸರಾದಂಥ ಅವನಿಂದ ಹುಟ್ಟಿದಂಥ ಇನ್ನು ಕೆಲವರು ಪ್ರಾಣರು, ಇವೆಲ್ಲ ಅರ್ಥಗಳನ್ನು ಹೇಳಬೇಕಾಗಿದೆ. ಅದಕ್ಕಾಗಿ ಮುಖ್ಯ ಎಂಬ ಶಬ್ದವನ್ನೇ ಪ್ರಯೋಗ ಮಾಡಿ ಆಚಾರ್ಯರು ಮುಖ್ಯ ಪ್ರಾಣ ಅಂತ ಹೇಳಿದ್ದಾರೆ. ಸ್ವರೂಪಭೂತ ಪ್ರಾಣಾದಿ ಪಂಚಕವಾನ್ ದಾಸಭೂತ ಪ್ರಾಣಾದಿ ಪಂಚಕವಾಂಶ್ಚ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಏನಾಗಿದ್ದಾನೆ ಅಂದ್ರೆ ಅವನ ಸ್ವರೂಪವೇ ಆದಂಥ ಪ್ರಾಣಾದಿ ಪಂಚಕವುಳ್ಳವನಾಗಿದ್ದಾನೆ. ಮತ್ತೆ ಅವನ ದಾಸರಾದಂಥ ಪ್ರಾಣಾದಿ ಪಂಚಕಗಳು ಕೂಡ ಇದ್ದಾರೆ ಅವನಿಗೆ. ಅದರಿಂದ ಅವನು ಮುಖ್ಯ ಪ್ರಾಣ. ಅಂಥ ಮುಖ್ಯ ಪ್ರಾಣ ತದುದ್ಭವ ಪರಮಾತ್ಮನಿಂದ ಹುಟ್ಟಿದ್ದಾನೆ ಇತಿ ಅನ್ವಯೇನ. ಇದೊಂದು ವಾಕ್ಯಾನ್ವಯ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದ್ರಿಂದ ವರ್ಗದ್ವಯಸ್ಯಾಪಿ, ಈ ಎರಡು ವರ್ಗಗಳು ಕೂಡ ಪರಮಾತ್ಮನಿಂದ ಈ ಎರಡು ವರ್ಗಗಳು, ಅವನ ದಾಸಭೂತರಾದ ಮುಖ್ಯ ಪ್ರಾಣರು, ಅವನಿಂದ ಅಭಿನ್ನರಾದ ಮುಖ್ಯ ಪ್ರಾಣರು ಎಲ್ಲರೂ ಕೂಡ ಪರಮಾತ್ಮನಿಂದಲೇ ಹುಟ್ಟಿದವರು. ಈಶ್ವರಾದೇವ ಜನ್ಮ ಇತ್ಯಪಿ ಸೂಚಯಿತು, ಭಗವಂತನಿಂದಲೇ ಅವರೆಲ್ಲರಿಗೂ ಕೂಡ ಜನ್ಮ ಅಂತ ಹೀಗೆ ಸೂಚನೆ ಮಾಡುವುದಕ್ಕಾಗಿ ಏವಂ ನಿರ್ದೇಶ, ಅದಕ್ಕಾಗಿ ಹೀಗೆ ಸೂಚನೆ ಮಾಡಿದ್ದಾರೆ. ಅನ್ಯಥಾ ಪೃಥಗೇವ ತದರ್ಥಮ ಅಭಕ್ಷತ್. ಅವನ ಸ್ವರೂಪಭೂತವಾದ ಪ್ರಾಣಗಳು, ಸ್ವರೂಪಭೂತವಾದ 5 ರೂಪಗಳು ಮತ್ತು ದಾಸರಾದಂತಹ 5 ರೂಪಗಳೆಲ್ಲವೂ ಪರಮಾತ್ಮನಿಂದ ಹುಟ್ಟಿದ್ದು ಅನ್ನೋದನ್ನ ಒಟ್ಟಿಗೆ ಹೇಳುವ ಉದ್ದೇಶ ಇರೋದ್ರಿಂದ ಈ ತರ ಹೇಳಿದ್ದಾರೆ. ಇಲ್ಲದೆ ಹೋದ್ರೆ ಅವನ ಸ್ವರೂಪಭೂತವಾದ 5 ರೂಪಗಳನ್ನು ಬೇರೆ ಹೇಳ್ತಿದ್ರು, ಮತ್ತೆ ಅವನ ದಾಸ ರೂಪರಾದಂತಹ ಪ್ರಾಣರನ್ನ ಬೇರೆ ಹೇಳ್ತಿದ್ರು. ಹಾಗೆ ಹೇಳುವುದು ಉದ್ದೇಶ ಏನಲ್ಲ. ಎಲ್ಲರೂ ಒಟ್ಟಿಗೆ ಹುಟ್ಟುವುದಾದ್ರಿಂದ ಎಲ್ಲರನ್ನೂ ಒಂದೇ ಶಬ್ದದಿಂದ, ಎಲ್ಲರೂ ಪರಮಾತ್ಮನಿಂದಲೇ ಹುಟ್ಟುವವರಾದ್ರಿಂದ ಎಲ್ಲರನ್ನೂ ಮುಖ್ಯ ಪ್ರಾಣ ಎಂಬ ಶಬ್ದದಿಂದಲೇ ತಗೊಂಡು ಅದನ್ನು ಹೊಂದಿಸಿ ಹೇಳಿದ್ದಾರೆ. ಅದು ಎಲ್ಲಿ ಬಂದಿದೆ? ಅದಕ್ಕೊಂದು ಉದಾಹರಣೆ ಏನಂದ್ರೆ ತೇಜೋತಸ್ತಥಾಹ್ಯಾಹ ಇತ್ಯುಕ್ತ ನ್ಯಾಯೇನ. ತೇಜೋತಸ್ತಥಾಹ್ಯಾಹ ಅಂತ ಒಂದು ಸೂತ್ರ, 2ನೇ ಅಧ್ಯಾಯದ 3ನೇ ಪಾದದ 10ನೇ ಸೂತ್ರ. ಅದು ಅಲ್ಲಿ ಬಂದಿರುವ ಒಂದು ನ್ಯಾಯವನ್ನು ಇಲ್ಲಿ ಕೂಡ ಹೊಂದಿಸ್ಕೋಬೇಕು ಅಂತ ತಾತ್ಪರ್ಯ.